ವಾಲ್ಮೀಕಿ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂಥ ದದ್ದಲ್ ಅವರು ಕೂಡ ಇಡಿ ವಿಚಾರಣೆ ಮುಂದುವರೆದಿದೆ. ವಿಚಾರಣೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ವಂತೆ. ಪಿ ಎ ಪಂಪಣ್ಣನತ್ತ ಬೊಟ್ಟು ಮಾಡ್ತಾ ಇದ್ದಾರೆ ದದ್ದಲ್ ಅವರಂತ. ಪಿ ಎ ಹತ್ರ ಬೊಟ್ಟು ಮಾಡಿದರೆ ಏನು ಪ್ರಯೋಜನ? 55 ಲಕ್ಷ ಹಣದ ಬಗ್ಗೆ ದದ್ದಲ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈ ವಿಚಾರ ನನಗೆ ಗೊತ್ತೇ ಇಲ್ಲ ಅಂತ ಬಸವನಗೌಡ ದದ್ದಲ್ ಹೇಳ್ತಾ ಇದ್ದಾರೆ. ಯಲಹಂಕದ ಶ್ರೀನಿವಾಸಪುರ ಬಳಿಯ ವಿಲ್ಲಾದಲ್ಲಿ ಈಗ ದದ್ದಲ್ ಇರೋದು. ಸೊ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಆ್ಯಕ್ಚುಲಿ ಇನ್ನೂ ಕೂಡ ಇವರನ್ನು ಯಾಕೆ ಅಧ್ಯಕ್ಷರನ್ನಾಗಿ ಮುಂದುವರಿಸಿದ್ದಾರೆ ನನಗೆ ಈ ಸರ್ಕಾರದ ವಿಚಾರದಲ್ಲಿ ಅರ್ಥ ಆಗ್ತಾ ಇಲ್ಲ. ಯಾಕೆ ಮುಂದುವರಿಸಿದ್ದಾರೆ ಅಂತೇಳಿ. ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು, ಓಕೆ. ಈಗ ದದ್ದಲ್ ಅವ್ರನ್ನ ಯಾಕೆ ಮುಂದುವರಿಸ್ತಾ ಇದ್ದೀರಿ? ಇನ್ನು ಯಾಕೆ ರಾಜೀನಾಮೆ ಪಡ್ಕೊಂಡಿಲ್ಲ ಅವರನ್ನು? ನಾನು ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ಇಬ್ಬರನ್ನು ಆಚೆ ಇಟ್ಟು ಫಸ್ಟ್ ತನಿಖೆ ಮಾಡಿ ಅಂತೇಳಿ. ಯಾಕೆ ಪ್ರಭಾವ ಬೀರೋದಿಲ್ವಾ ಈ ಪ್ರಕರಣದ ಮೇಲೆ? ಸಾಕ್ಷಿಗಳ ನಾಶ ಆಗೋದಿಲ್ವಾ ಇವರು ಅಧಿಕಾರದಲ್ಲಿದ್ದರೆ ಅಲ್ಲಿ? ಯಾಕೆ ಸರ್ಕಾರ ಉಳಿದಂಥ ಎಲ್ಲ ವಿಚಾರಗಳಲ್ಲಿ ಮಾತನಾಡ್ತೀರಾ? ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ನಾಗೇಶ್, ಏನು ವಿಚಾರಣೆಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಅಂದರೆ ನೇರವಾಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಏನು ಅಪ್ಡೇಟ್ಸ್ ಬರ್ತಾ ಇದೆ ಈಗ? ಅರುಣ್, ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಅಕ್ರಮದ ಬಗ್ಗೆ ಪೊಲೀಸರು ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿರುವಂತದ್ದು. ಈ ತನಿಖೆಯ ಮುಂದುವರೆದ ಭಾಗವಾಗಿ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ದದ್ದಲ್ ಅವರ ಮನೆ ಮೇಲೆ ಇಡಿ ರೈಡ್ ಮಾಡಿ ನಿನ್ನೆಯಿಂದ ತನಿಖೆಯನ್ನ ಮಾಡ್ತಿರುವಂತದ್ದು. ಸುಮಾರು 26-27 ಗಂಟೆಯಿಂದ ನಿರಂತರವಾಗಿ ತನಿಖೆಯನ್ನ ಮಾಡ್ತಿರುವಂತಹ ಅಧಿಕಾರಿಗಳು ಈ ಅಕ್ರಮದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಮಾಡ್ತಿರುವಂತದ್ದು. ಇಡಿ ಅಧಿಕಾರಿಗಳು ಸ್ವತಃ ಶಾಸಕರಾಗಿರುವಂತಹ ಬಸವನಗೌಡ ದದ್ದಲ್ ಅವರಿಗೆ ವಿಚಾರಣೆ ಮಾಡುವ ಕೆಲಸವನ್ನ ಮಾಡ್ತಿರುವಂತದ್ದು. ನೀವು ಅಧಿಕಾರ ವಹಿಸಿಕೊಂಡ ನಂತರ ಯಾವೆಲ್ಲ ಫೈಲ್ಗಳಿಗೆ ಸಹಿ ಹಾಕಿದ್ದೀರಾ, ಮತ್ತೆ ಅಕ್ರಮದಲ್ಲಿ ನಿಮ್ಮದೇ ಪಿ ಎ ಒಬ್ಬರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಅಕ್ರಮವಾಗಿರೋ ಹಣವನ್ನು ಕೂಡ ಸುಮಾರು 55 ಲಕ್ಷದಷ್ಟು ಹಣ ಪಡೆದಿದ್ದಾರೆ ಅನ್ನುವಂಥ ಆರೋಪ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳು ಇದ್ದಾವೆ ಅನ್ನುವಂಥ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಶಾಸಕ ಬಸವನಗೌಡ ದದ್ದಲ್ ಅವರು ಈ ಒಂದು ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಜೊತೆಗೆ ಪಿ ಎ ಏನು ಅಕ್ರಮ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಗೆ ಒಂದು ರೀತಿ ಅಸಹಕಾರ ತೋರುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಅವರು ಏನೇ ಅಸಹಕಾರ ತೋರಿದ್ರು ಕೂಡ ಒಂದಷ್ಟು ಎವಿಡೆನ್ಸ್ಗಳನ್ನು ಇಟ್ಕೊಂಡು ತನಿಖೆಯನ್ನು ಮಾಡುವ ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.